ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಇವತ್ತು ಯಾಕೆ ಬಂದಿದ್ದೀನಪ್ಪ ಅಂತಂದ್ರೆ ಈ ನಸ್ಗುನ್ನಿ ಆಟೆಲ್ಲ ಬಿಟ್ಬಿಟ್ಟು ಯಾಕೆ ಬಂದೆ ಅಂತ ಹೇಳು. 2019ರಲ್ಲಿ ಕನ್ನಡ ತಂತ್ರಾಂಶದ ನಿರ್ವಾಹಕರೆಲ್ಲ ಸೇರಿ ಮೊಟ್ಟ ಮೊದಲ ಬಾರಿಗೆ ಝೂಮ್ ಟೆಸ್ಟಿಂಗ್ ಮಾಡಿದ್ದಾರೆ. ಅದರ ಕೆಲವು ಕ್ಲಿಪ್ಸ್ಗಳು ನಮ್ಮ ಹತ್ರ ಸಿಕ್ಕು. ನಮ್ ಕೈಗೆ ಸಿಕ್ಕ ಮೇಲೆ ನಾವು ಬಿಟ್ಬಿಡ್ತೀವ. ಶುರು ಹಚ್ಕೊಳ್ಳೋಣ ಬನ್ನಿ. ಹಂಗಾದ್ರೆ ಇಷ್ಟು ದಿನ ರುಬ್ಬೇಕು ಅಂತ ಕಾಯ್ತಾ ಇದ್ದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಯಾರಾದ್ರೂ ರೇಸ್ ಹ್ಯಾಂಡ್ ಮಾಡಿದಾಗ, ಲೋವರ್ ಹ್ಯಾಂಡ್ ಮಾಡಿದಾಗ ಇದೆಲ್ಲ ಹೋಸ್ಟ್ ಆದವರಿಗೆ ನೋಟಿಫಿಕೇಶನ್ಸ್ ಹೋಗುತ್ತೆ. ಹಾಗೇನೆ ಯಾರ್ಯಾರು ಹೋಸ್ಟ್ ಆಗಿದ್ರು ಮತ್ತೆ ಯಾರ್ಯಾರು ಕೋ ಹೋಸ್ಟ್ ಆಗಿದ್ರು ಅವರಿಗೆಲ್ಲ ಹೋಗಿತ್ತು. ಆದ್ರೆ ರಾಜೇಶ್ ಕಿಣಿ ಅವರಿಗೆ ನೋಟಿಫಿಕೇಶನ್ ಹೋಗಿರ್ಲಿಲ್ಲ, ಅಥವಾ ಅವರಿಗೆ ನೋಟಿಫಿಕೇಶನ್ ರೀಡ್ ಮಾಡಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವ್ರು ಈ ರೀತಿ ಹೇಳ್ಬೇಕಾ, ನಂಗೆ ಯಾಕೆ ಬರ್ತಿಲ್ಲ ಯಾವ ನೋಟಿಫಿಕೇಶನ್? ನೀವು ತುಂಬಾ ಪಾಪ ಮಾಡಿರ್ಬೇಕು. ಇದಕ್ಕೆ ಉತ್ತರ ಕೊಟ್ಟಂತ ನಮ್ಮ ನಿರ್ವಾಹಕರು ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ. ಏನೋ ಜಾಸ್ತಿ ಮೋಸ ಮಾಡ್ತಾ ಇದೆ. ಇಂಪಾಸಿಬಲ್. ಅಲ್ಲ, ಹೋಗಿ ನಿಮಗೆ ಸಪೋರ್ಟ್ ಮಾಡುವಂತ ಸ್ಕ್ರೀನ್ ರೀಡರ್ ಮೇಲೆ ಗೂಬೆ ಕೂರಿಸ್ತಿರಲ್ಲ, ಏನ್ ಹೇಳೋಣಾಗ್ರು ಇದಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ನಮ್ಮ ಜೇಸನ್ ಅವರು ಏನೋ ಹೇಳ್ತಾ ಇದಾರೆ, ಅದೇನ್ ಹೇಳ್ತಾ ಇದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದ್ಸಲ ಕೇಳ್ಬಿಟ್ಟು ಬರೋಣ ಬನ್ನಿ. ನಂದು ರೈಸ್ ಡ್ಯಾನ್ಸ್ ನಂಗೆ ತೋರಿಸ್ತೀರ, ಲೋಯರ್ ಹ್ಯಾಂಡ್ ಮಾಡ್ತೀರ ತೋರಿಸ್ತಿದೆ. ಈಗ ರೇಸ್ ಹ್ಯಾಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಆಪ್ಷನ್ ಸಿಗೋದು ಲೋವರ್ ಹ್ಯಾಂಡ್ ಮಾಡೋದಕ್ಕೆ. ಲೋವರ್ ಹ್ಯಾಂಡ್ ಸಿಗ್ತಾ ಇದೆ ಅಂತ ಬೇರೆ ಹೇಳ್ತಾ ಇದ್ದಾನೆ ಈ ಮನುಷ್ಯ. ಲೋವರ್ ಹ್ಯಾಂಡ್ ಸಿಗದೆ ನೀನು ಬ್ರೇಕ್ ಹ್ಯಾಂಡ್ ಸಿಗಕ್ಕಾಗತ್ತೆ? ಏನ್ ಹೇಳ್ತಿದ್ಯಾ ಗುರು? ಕೊನೆಗೂ ಇದಕ್ಕೆ ಅರವಿಂದ್ ಅವರು ಬಂದು ಕ್ಲಾರಿಫಿಕೇಶನ್ಸ್ ಕೊಡ್ತಾರೆ. ರೇಸ್ ಹ್ಯಾಂಡ್ ಆದ್ಮೇಲೆ ಲೋಯರ್ ಹ್ಯಾಂಡ್ ಮಾಡ್ಬೇಕು ನೀವು. ಇದು ಟಾಗಲ್ ಬಟನ್ ತರನೇ. ಸರಿಯಾಗಿ ಹೇಳಿದ್ರಿ. ಘಟಕ್ ಸಿಂಗ್ ಅವರು ಮೊದಲು ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ. ನೀವು ಜೇಸನ್ ಲಾಯರ್ ಕೈ ಇಳಿಸ್ತಾ ಈಗ. ಓಕೆ, ಇದಾಗಿನ್ನು 10 ಸೆಕೆಂಡ್ ಆಗಿಲ್ಲ, ಅಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ಬಿಡದ? ಜೇಸನ್ ಯಾರೋ ಸ್ವೈಪ್ ಮಾಡ್ತಾರೆ. ಕೈ ಎತ್ತ ಇದೆಯಲ್ಲ, ಇಳಿಸೋ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಅಂದ್ರೆ ಇಷ್ಟೊಂದು ಸ್ಪೀಡ್ ಆಗಿ ಆಪರೇಟ್ ಮಾಡ್ತಾ ಇದಾರ ಜೇಸನ್ ಅವರು? ಏನೋ ಅವರೇ ಹೇಳ್ಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಜೇಸನ್ ಅವರು ಯಾರೂ ಮಾಡದ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅದೇನಪ್ಪ ಅಂತೀರಾ? ರೇಸ್ ಹ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ಘಟಕ್ ಸಿಂಗ್ ಅವರು ಜೇಸನ್ ಕೈ ಇಳಿಸಪ್ಪ ಅಂತ ಕೇಳ್ಕೊಂಡ ತಕ್ಷಣ ಏನೋ ದೊಡ್ಡ ಭಾರ ಇಳಿಸ್ತಾ ಇದೀನಿ ಅನ್ನೋ ತರ ಹೇಳ್ಕೊಂಡು ಇಳಿಸ್ಲಾ ಅಂತ ಕಣಿ ಕೇಳ್ತಾ ಇದಾರೆ. ಅಯ್ಯ ಬೇಗ ಇಳಿಸಪ್ಪ. ಇಳಿಸ್ಲಾ ನಿನ್ ಪಿಂಡ. ನಿನ್ ಹೆಸರು ಮೇಲೆ ಹೋದ್ರ ಜೇಸನ್ ರೇಸಿಂಗ್ ಹ್ಯಾಂಡ್ ಅನ್ನತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇಳಿಸ್ದೆ. ಯಾವ ಇವೆಲ್ಲ ವರ್ಚುವಲ್ ಹ್ಯಾಂಡ್ ನ ರೇಸ್ ಮಾಡ್ಬಿಟ್ಟು ಯಾರೂ ಮಾಡದ ದೊಡ್ಡ ಸಾಧನೆ ನಾನು ಮಾಡ್ಬಿಟ್ಟೆ ಅಂತ ಬಿಲ್ಡಪ್ ಬೇರೆ ಕೊಡ್ತಾ ಇದಾರೆ ನೋಡಪ್ಪ. ಲೂಸ್ ಕೇಸು ಅಂತ ಕಾಣಿಸುತ್ತೆ. ಇಷ್ಟೊತ್ತು ಕೈ ಎತ್ಕೊಂಡಿದ್ದೆ, ಕೈ ನೋವಿಲ್ಲ ನನಗೆ. ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ವರ್ಚುವಲ್ ಹ್ಯಾಂಡ್ ಅದಕ್ಕೆ ಮುಸ್ತಾಕ್ ಕೈ ಎತ್ತದ ನೋಡಿ. ಈ ಮಹಾಪ್ರಭುಗಳು ಇಷ್ಟೊತ್ತು ಅದೆಲ್ಲಿದ್ರೋ ಕಾಣೆ, ಈಗ ಬರ್ತಾ ಇದಾರೆ ಅಲ್ಲಾಡ್ಸ್ಕೊಂಡು. ಅಯ್ಯೋ, ನಾನ್ ಹೇಳಿದ ಫೋನ್ ಅಲ್ಲಾಡ್ಸ್ಕೊಂಡ್ರಪ್ಪ, ನೀವೇನ್ ಅರ್ಥ ಮಾಡ್ಕೊಂಡ್ರಿ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೇಳಿಸ್ತಾ ಇದೆಯಾ ನನ್ನ ಮಾತು? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಕೈಯೆಲ್ಲ ಎತ್ತಾ ಇದ್ಯಾ ನೀನು? ಹಿಂಗೆ ಟೆಸ್ಟ್ ಮಾಡ್ತಾ ಜೇಸನ್ ಅವರು ಒಂದು ಕಾಮಿಡಿನ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನು ಅಂತ ಕೇಳೋಣ ಬನ್ರಪ್ಪ. ಅಲ್ಲ, ಅವಾಗ್ಲೇ ಏನು ಗೊತ್ತಾ ಕಾಮಿಡಿ? ಏನು? ಯಾರೋ ಮುಸ್ತಾಕ ಯಾರೋ ಕೈ ಎತ್ತಿದ್ದೀನಿ ಅಂತ ಹೇಳಿದ್ರಿ. ಓಕೆ, ಹಳೆ ವಿಡಿಯೋದಲ್ಲಿ, ಅಂದ್ರೆ ಅವಾಗ್ಲೇ 540ಗಿಂತ ಮುಂಚೆ. ಓಕೆ, ನನಗೆ ಕಾರ್ತಿಕ್ಗೆ ಒಂದ್ ಕೈ ಎತ್ತಿರೋದಂಗ್ ಕಾಣಿಸ್ತು. ಆಮೇಲೆ ಏನಾಯ್ತು? ಅನ್ಕೊಂಡ. ಅಲ್ಲ, ಜನ ಹಿಂಗೂ ಅನ್ಕೋತಾರ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಆಮೇಲೆ ಯಾರೋ ಪಕ್ಕದಲ್ಲಿ ನಿಂತ್ಕೊಂಡು ಹೇಳಿದ್ರು ಅನ್ಸುತ್ತೆ ಅನ್ಕೊಂಡು ಸುಮ್ಮನೆ ನಾನು. ಈ ಘಟಕ್ ಸಿಂಗ್ ಅವರು ಹೋಸ್ಟ್ ಪ್ರಿವಿಲೇಜ್ ನ ಟೆಸ್ಟ್ ಮಾಡೋ ಬರದಲ್ಲಿ ಎಲ್ಲಾನು ಮ್ಯೂಟ್ ಮಾಡಾಕಿದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳಕ್ಕೆ ಸಾಧ್ಯವಾದವರೆಲ್ಲ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಕೆಲವರಿಗೆ ಅನ್ಮ್ಯೂಟ್ ಮಾಡಕ್ಕಾಗಿಲ್ಲ. ಹಾಗೆ ಘಟಕ್ ಸಿಂಗ್ ಅವರು ಕೆಲವರನ್ನ ಅನ್ಮ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಈ ಅವಾಂತರ ಆಗಿದೆ. ಅದೇನಾಯ್ತು ಅಂತ ನೀವೇ ಕೇಳ್ರಪ್ಪ. ಅನ್ಮ್ಯೂಟ್ ಮೈಸೆಲ್ಫ್ ಅಂತ ಕಳಿಸ್ತಾ. ಹೆಲ್ಪ್ ಮೀ ಪ್ಲೀಸ್. ಏನಾಯ್ತಪ್ಪ ಕಿಣಿಗೆ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ತಡಿ. ಕಿಣಿ ಅನ್ಮ್ಯೂಟ್ ಮಾಡ್ದೆ. ಅದೇಂಗೆ? ಇವರು ಅನ್ಮ್ಯೂಟ್ ಮಾಡಿದೆ ಅಂತ ಅಂತಾರೆ. ಅನ್ಮ್ಯೂಟ್ ಮಾಡೋದಕ್ಕೆ ಅವರು ಅಷ್ಟು ಅನ್ಮ್ಯೂಟ್ ಮೇಲೆ ಕ್ಲಿಕ್ ಮಾಡಿರ್ತಾರೆ ಅಷ್ಟೇ. ಕೊನೆಗೆ ಅನ್ಮ್ಯೂಟ್ ಮಾಡ್ಕೋಬೇಕಾಗಿರೋದು ಯಾರು? ಅವರೇ ಅಲ್ವಾ? ಏನ್ ಲಾಜಿಕ್ ಗುರು ಇದು? ಕೊನೆಗೂ ರಾಜೇಶ್ ಕಿಣಿ ಅವರು ಅದೇಗೋ ಅನ್ಮ್ಯೂಟ್ ಮಾಡ್ಕೊಂಡು ಚೆನ್ನಾಗಿ ಹೋಸ್ಟ್ ಮೇಲೆ ಸಿಟ್ ಮಾಡ್ಕೊಂಡು ಈ ರೀತಿ ಕಮೆಂಟ್ ಮಾಡ್ಬಿಟ್ರು. ಲೇ, ನೀನು ಹೋಸ್ಟೋ ರೋಸ್ಟೋ ನೀನು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಲೇ, ನೀನು ಹೋಸ್ಟೋ ರೋಸ್ಟೋ ನೀನು? ಏನ್ ಚಾಲು ಕಿದ್ಯೋ ಮಗನ? ರಾಜೇಶ್ ಕಿಣಿ ಅವರಿಗೆ ಕೋಪ ಬಂದಾಗ ಈ ತರ ರೈಮಿಂಗ್ ವರ್ಡ್ಸ್ ಬರುತ್ತೆ ಅನ್ಸತ್ತೆ. ಯಾರನ್ನ ಮ್ಯೂಟ್ ಮಾಡಿದೆ ಅಂತ ಗೊತ್ತಿಲ್ಲ, ಯಾರನ್ನ ಅನ್ಮ್ಯೂಟ್ ಮಾಡಿದೆ ಅಂತ ಗೊತ್ತಿಲ್ಲ, ಸುಮ್ನೆ ಒತ್ ಕೂತ್ಕೊಂಡ. ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಇದಕ್ಕೆ ಘಟಕ್ ಸಿಂಗ್ ಅವರು ಅದೇನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ನೀವೇ ಕೇಳಿ. ಅಲ್ಲಲ್ಲ, ಅವಾಗಲೇ ಎಲ್ಲರನ್ನು ಮ್ಯೂಟ್ ಮಾಡಿದ್ದೆ, ಮತ್ತೆ ಅನ್ಮ್ಯೂಟ್ ಮಾಡಿದೆ. ಬಟ್ ನಿಮ್ ಮಾತ್ರ ಯಾಕಾಗಿಲ್ಲ ಗೊತ್ತಿಲ್ಲ. ಯಾಕೆ ಕಿಣಿ ಅನ್ನೋದ್ರ ಮೆಸೇಜ್ ಕಳಿಸಿರಿಲ್ಲ ಅಂದ್ರೆ ಗೊತ್ತೇ ಆಗ್ತಾ ಇಲ್ಲ.
ಅರವಿಂದ್ ಅವ್ರು ಯಾಕೋ ಮಾತಾಡ್ತಾ ಇಲ್ಲಲ್ಲ ಅಂತ ಅನ್ಕೊಂಡ ಘಟಕ್ ಸಿಂಗ್ ಅವರು ಬಹುಶಃ ಅರವಿಂದ್ ಅವ್ರಿಗೂ ನಾನು ಅನ್ಮ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ಸುತ್ತೆ ಅನ್ಕೊಂಡು ಈಗ ಪರ್ಮಿಷನ್ ಕೊಡ್ತಾ ಇದಾರೆ. ಅರವಿಂದ್ ಅವ್ರದ್ದು ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡಿದೆ. ಅರವಿಂದ್ ಅವರು ಅನ್ಮ್ಯೂಟ್ ಮಾಡಿದ ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ದೆ ಅಂತ ಇದಾರೆ. ಅದೇನ್ ಮಾಡಿದ್ರು ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅವ್ರು ಹೇಳಿದಪ್ಪ ಮಾಡ್ದೆ ಅಂತ ನಾನಲ್ಲ. ಏನ್ ಮಾಡಿದ್ರಿ ಅರವಿಂದ್? ನಿನ್ಗೆ ಯಾಕೆ ಆಮೇಲೆ ಅಂತೂ ಅಲ್ಲ ಏನ್ ಮಾಡಿದ್ರಿ? ಪಾಲ್ಟಿ ಅಲ್ಲ ನೀವು ಮಾಡದೆ ಅಂದ್ರಲ್ಲ, ಏನ್ ಮಾಡದೆ ಅಂತ ಗೊತ್ತಾ? ಹಂಗ ಅನ್ಮ್ಯೂಟ್ ಮಾಡ್ದೆ. ಹಂಗೇಳ್ ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಕೆಲವೊಂದಿಷ್ಟು ಫೀಚರ್ಸ್ ಬಗ್ಗೆ ಘಟಕ್ ಸಿಂಗ್ ಅವರು ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ ಯಾವ ಫೀಚರ್ಸ್ ಅಂತ ನೀವೇ ಕೇಳ್ರಿ. ಪುಟ್ಟಿನ ವೇಟಿಂಗ್ ರೂಮ್ ಅಂತ ಇದೆಯಲ್ಲ, ಅಲ್ಲ ಹಾಕಿದ್ರೆ ಏನಾಗುತ್ತೆ ಅಷ್ಟು ಆ ಪಾರ್ಟಿಸಿಪೆಂಟ್ ನ ಇದೆಲ್ಲ ಬೇಕಾ ನಿನ್ಗೆ? ಇನ್ನೂ ಸರಿಯಾಗಿ ಮ್ಯೂಟ್ ಅನ್ಮ್ಯೂಟ್ ಪರ್ಮಿಷನ್ಸ್ ನ ಟೆಸ್ಟ್ ಮಾಡದೇ ಇರೋರು ಇವರು ಆಲ್ರೆಡಿ ವೇಟಿಂಗ್ ರೂಮ್ ಬಗ್ಗೆ ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಕಾಯ್ಕೊಂಡಿರ್ಬೇಕು ಅನ್ಸುತ್ತೆ ಮಾತಾಡ್ದಂಗೆ. ವೇಟಿಂಗ್ ರೂಮ್ ಸರಿಯಾದ ರೀಸನ್ ಹೇಳ್ದೆ ಇದ್ರೆ ನಿನ್ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಅವ್ರು ಕೇಳಿದ ಕ್ವಶನ್ಸ್ಗೆ ನಾವು ಜನರಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಉತ್ತರ ಕಂಡ್ಕೊಳ್ಬಹುದು. ಆದ್ರೂ ಅವ್ರು ಕೇಳಿದ್ದಾರೆ. ಕಾರ್ತಿಕ್ ಅವರು ಮತ್ತೆ ಅರವಿಂದ್ ಅವರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದೇನು ಅಂತ ಕೇಳೋಣ ಬನ್ನಿ. ಅಲ್ಲ ರಿಮೂವ್ ಅಂತ ಒಂದಿದೆ, ಪುಟ್ಟಿನ ವೇಟಿಂಗ್ ರೂಮ್ ಅಂತ ಒಂದಿದೆ. ಏನ್ ಡಿಫ್ರೆನ್ಸ್ ಅಂತ? ಏನದು? ರಿಮೂವ್ ಅಂದ್ರೆ ರಿಮೂವ್ ಮಾಡ್ಬಿಡೋದು ಮೀಟಿಂಗ್ ಇಂದ. ವೇಟಿಂಗ್ ರೂಮ್ ಅಂದ್ರೆ ವೇಟಿಂಗ್ ರೂಮ್ ಅಂದ್ರೆ ಅದೇ ವೇಟಿಂಗ್ ರೂಮ್ ಅಂದ್ರೆ ಆಚೆ ಕಾಯ್ಕೊಂಡಿರೋ. ಹೊರಗಡೆ ನಾವು ಹೇಳೋದಕ್ಕೆ ಒಳಗಡೆ ಬರಂಗಿಲ್ಲ ನೀವು. ಎಂತ ಎಕ್ಸಾಂಪಲ್ ಯಾರ ಮಕ್ಕಳಪ್ಪ ನೀವೆಲ್ಲ? ಅಂದ್ರೆ ಕೇಳಿಸ್ಕೊಂಡಿರ್ಬೋದಾ? ರಿಮೂವ್ ಮಾಡೋದು ಕೇಳಿಸ್ಕೊಂಡು ಇರಕ್ ಆಗಲ್ಲ ಅನ್ಸುತ್ತೆ. ಕಾರ್ತಿಕ್ ಅವರು ಘಟಕ್ ಸಿಂಗ್ ಅವರಿಗೆ ಕ್ಲಾರಿಫಿಕೇಶನ್ಸ್ ಕೊಡ್ತಾ ಇದ್ರೆ ಮಧ್ಯದಲ್ಲಿ ಮುಸ್ತಾಕ್ ಅವರು ಅದೇನ್ ಮಹಾಕಾರ್ಯ ಇತ್ತೋ ಏನೋ ಜಸನ್ ಅಂತ ಕರೀತಾ ಇದ್ದಾರೆ. ನಿಮ್ಗೇನೋ ಬಂದಿತ್ತು ರೋಗ. ಅದೇ ಘಟ ಈಗ ನಾವಿಬ್ರೇನೋ ಮಾತಾಡ್ಬೇಕು, ಸ್ವಲ್ಪ ಹೊತ್ತಿರೋ ಅಂತ ಅವ್ನ ಆಚೆ ಹಾಕೋದು. ಕರೆಕ್ಟ್. ಸ್ಪಾಟ್ ಲೈಟ್ ಬಗ್ಗೆ ಇವಾಗ ಟೆಸ್ಟ್ ಮಾಡ್ಬೇಕಿತ್ತ, ಆದ್ರೂ ಘಟಕ್ ಸಿಂಗ್ ಅವರಿಗೆ ಅದೇನೋ ಕುತೂಹಲ. ಅದೇನೇನ್ ಮಾಡ್ತಾರೆ ನೋಡೋಣ ಬನ್ನಿ. ಸ್ಪಾಟ್ ಲೈಟ್ ವಿಡಿಯೋ ಅಂತ ಇದೆಯಲ್ಲ, ಏನದು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಂದು ಪಾರ್ಟಿಸಿಪೆಂಟ್ ಒಳಗಡೆ ಹೋದ್ರೆ ಮೋಸ್ಟ್ಲಿ ಯಾವಾಗ್ಲೂ ಅವ್ರನ್ನ ಸ್ಪಾಟ್ ಲೈಟ್ ಅಂದ್ರೆ ಅವ್ರನ್ನ ಯಾವಾಗ್ಲೂ ತೋರಿಸ್ತಾ ಇರುತ್ತೆ ಅನ್ಸುತ್ತದು. ಆ ತರನು ಮಾಡಬಹುದು. ನಿಮ್ಗೆ ಯಾಕೆ ಬೇಕದು? ರಾಜೇಶ್ ಕಿಣಿ ಅವರು ಕಾನ್ವರ್ಸೇಷನ್ ಮುಂದುವರಿಸ್ತಾ ಏನೋ ಹೇಳಕ್ ಹೋಗ್ತಾರೆ. ಅಷ್ಟರಲ್ಲಿ ಅವ್ರ ನೆಟ್ವರ್ಕ್ ಬ್ರೇಕ್ ಆಗುತ್ತೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಮುಸ್ತಾಕ್ ಅವ್ರು ಬಿಡ್ತಾರ. ರಾಜೇಶ್ ಅವ್ರು ಏನ್ ಹೇಳಿದ್ರು ಅದೇ ರೀತಿಯಲ್ಲಿ ಅವರು ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೋಸ್ಟ್ಲಿ ಹಂಗೇನೆ ಇರ್ಬೇಕು. ಹೋಗಿಲ್ಲ ಅರವಿಂದ್, ನಮ್ ಮುಸ್ತಾಕ್ ಅವನು ಡ್ರಾಮಾ ಮಾಡ್ತಿದ್ದಾನೆ. ಅವನು ಸುಳ್ಳು ಹೇಳ್ತಿದ್ದಾನೆ. ನೀವೇ ನೋಡಿದ್ರಲ್ಲಪ್ಪ ನೆಟ್ವರ್ಕ್ ಯಾರ್ದು ಹೋಗಿದ್ದು ಅಂತ. ಆದ್ರೂ ಹೋಗಿಲ್ಲ ಅಂತ ಬಂಡು ವಾದ ಬೇರೆ ಮಾಡ್ತಾ ಇದ್ದಾನೆ ರಾಜೇಶ್ ಕಿಣಿ. ಇಷ್ಟೆಲ್ಲ ಆದ್ಮೇಲೆ ವಿಡಿಯೋ ಆನ್ ಮಾಡಿ ವಿಡಿಯೋನ ಟೆಸ್ಟಿಂಗ್ ಮಾಡೋದಕ್ಕೆ ಹೊರಟಿದಾರಲ್ಲ ಇವರು. ಏನ್ ಹೇಳೋಣ ಇವರಿಗೆ? ನೋಡೋಣ ಬನ್ನಿ ಇನ್ನು ಏನೇನ್ ಟೆಸ್ಟ್ ಮಾಡ್ತಾರೆ ಅಂತ. ಈಗ ಮಾಡಿದೀನಿ. ಏನಂದೆ? ಏನ್ ಮಾಡಿದೆ? ವಿಡಿಯೋ ಆನ್ ಮಾಡಿದೆ. ಏಕೆ ಮಹಾಪ್ರಭು? ಮತ್ತೆ ನೀನ್ ಡ್ರೈವಿಂಗ್ ಮೋಡಿಗೆ ಬಂದೆ ಬಾ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ? ವಾಯ್ಸ್ ಹಂಗೆ ಆಯ್ತು ಒಂದ್ ಸರ್ತಿಯಲ್ಲಿ. ಇಲ್ಲಿ ಎಲ್ಲಾರ್ದು ನೆಟ್ವರ್ಕ್ ಹೋಗ್ತಾ ಇದೆ, ಆದ್ರೂ ಒಬ್ರ ಮೇಲೆ ಒಬ್ರು ಅಪಾದನೆ ಮಾಡ್ಕೊಂಡಿದ್ದಾರೆ. ನೆಟ್ವರ್ಕ್ ಗ್ಲಿಚ್ ಆದಾಗ ಏನಾಯ್ತು ಅಂತ ನಮ್ ಜೇಸನ್ ಅವರು ಸ್ವತಃ ತೋರಿಸಿದಾರಪ್ಪ. ಅದ್ ಹೆಂಗ್ ತೋರಿಸಿದಾರೆ ಅಂತ ನೀವೇ ಕೇಳಿ. ಅದೇ ಹೇಳಿದ್ದು. ರಾಜೇಶ್ ಕಿಣಿಗೆ ಯಾರ್ದಾದ್ರೂ ಒರಿಜಿನಲ್ ಹೆಸರು ಕರೆಯೋ ಬದಲು ಅವರ ನಿಕ್ ನೇಮ್ ಹಿಡಿದು ಕರಿಬೇಕು ಅಂತ ಬಹಳ ಆಸೆ. ಅದರಲ್ಲೂ ಅವರೇ ಯಾವ್ದಾವ್ದೋ ಹೆಸರು ಇಡ್ತಾರಪ್ಪ. ಅಯ್ಯೋ ಜಾದು ಅಂತೆ, ಶೇಪ್ ಇಲ್ದಿರೋ ತಲೆ ಅಂತೆ, ಅದು ಒಂದ್ ಹೆಸರೇನ್ರಿ. ಇನ್ಮೇಲೆ ಇವನಿಗೆ ಜಾದು ಶೇಪ್ಲೆಸ್ ತಲೆ ಅಂತೆಲ್ಲ ಕರಿಯಲ್ಲ, ಡ್ರೈವಿಂಗ್ ಮೋಡ್ ಅಂತಾನೆ ಕರೀತಾರೆ. ಇದ್ರ ಮಧ್ಯೆ ಅರವಿಂದ್ ಅವರು ಒಂದ್ ತಿಂಗಳಿಗೆ ಝೂಮ್ ಎಷ್ಟಾಗ್ಬೋದು ಅಂತ ಚೆಕ್ ಬೇರೆ ಮಾಡ್ತಾ ಇದಾರೆ. ಇನ್ನು ಪೂರ್ತಿಯಾಗಿ ಟೆಸ್ಟ್ ಮಾಡಿ ಮುಗಿಸಿಲ್ಲ, ಅಷ್ಟು ಬೇಗ ಚೆಕ್ ಮಾಡ್ತಾ ಇದಾರಲ್ಲ. ಒಂದ್ ತಿಂಗಳ ಪ್ಲಾನ್ಗೆ $15. ಇಷ್ಟೆಲ್ಲಾ ನೆಟ್ವರ್ಕ್ ಸಮಸ್ಯೆ ಇದ್ರು ಇಂಟರ್ವ್ಯೂ ಅಂತ ಝೂಮ್ ಅಲ್ಲಿ ಏನಾದ್ರು ಮಾಡಿದ್ರೆ 1 ಗಂಟೆ ಇಂಟರ್ವ್ಯೂ 10 ಗಂಟೆ ತಗೊಳುತ್ತೆ. ಇಂತ ಬ್ರೇಕ್ ಆಗೋದ್ರಲ್ಲಿ ಏನಾದ್ರು ಮೀಟಿಂಗ್ ಇದು ಮಾಡಿದ್ರೆ ಇಂಟರ್ವ್ಯೂ ಗೊತ್ತಿಲ್ಲ. ಅಲ್ಲ ಇವರದ್ದು ಯಾರ್ದು ಶಾರದಾ ಮೇಡಮ್ದು ಇಂಟರ್ವ್ಯೂ ಮಾಡ್ಬೇಕು. ಶಾರದಾ ಮೇಡಮ್ ಡ್ರಾಮಾ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿಯಲ್ಲಣ್ಣ. ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ. ಹೇಗಿತ್ತು ನಮ್ಮ ರೋಸ್ಟು ಅಂತ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಬಹುದು. ಹಾಗೇನೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಕೂಡ ಮಾಡಬಹುದು. ಮತ್ತೆ ಸಿಗೋಣಂತೆ. ಧನ್ಯವಾದಗಳು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.